ಚಡ್ಡ, ನೀ ಯಾವತ್ತಾದ್ರೂ ಮಕ್ಕಳನ್ನು ವಿದ್ಯುತ್ ತಂತಿ ಮೇಲಿಂದ ಗಾಳಿಪಟ ತೆಗೆದನ್ನು ನೋಡಿದೀಯಾ? ಏನು? ಸ್ವಲ್ಪ ತಂತಿಗಳು ಹೀಗಿರ್ತಾವೆ, ಅದ್ರ ತಿರುಗಿ ಸಿಕ್ಕೊಂಡಿದ್ದ ಗಾಳಿಪಟವನ್ನು ಚಿಕ್ಕ ಮಕ್ಕಳು ತೆಗೆದುಕೊಂಡು ಬರ್ತಾರೆ. ಈ ಮಾತು ಬೇರೆ. ದಾಮಿನಿ ಕೇಸ್ ಕಾಡಿಸಿ ನೀ ಇಂಥ ವಿದ್ಯುತ್ ತಂತಿ ಹಿಡಿದೀಯಾ? ವಿದ್ಯುತ್ತದ ಇಂಥ ಸಿಡಿಲು ಬಡುತ್ತದೆ, ನೀನು ಕೂದ್ಲ ಅರ್ಗಾಡಿಸೋದು ಮರೆತು ಬಿಡ್ತಿ. ಹಗ್ಗ ಸುಟ್ಟೋಯ್ತು, ಅದ್ರಲ್ಲಿ ಶಕ್ತಿ ಹೋಗಿಲ್ಲ. ಗುಪ್ತಾ 4 ಲಕ್ಷ ಕೊಡಕ್ಕೆ ತಯಾರಿದ್ದಾನೆ. ಒಂದು ಹುಡುಗಿಯ ಮಾನಕ್ಕೆ ಈ ದೊಡ್ಡ ಬಹಳ ಇದೆ. ಬಹಳ ಮುಂದುವರೆದು ಬಿಟ್ಟಿ ಚಡ್ಡ. ಕಾನೂನು ವ್ಯಾಪಾರದಿಂದ ಮರ್ಯಾದೆ ವ್ಯಾಪಾರಕ್ಕೆ ಬಂದಿ ಚಡ್ಡ. ಈ ಪೇಶೆಗೆ ಬಡವಾಗಿದೆ ಎನ್ನುತ್ತಾರೆ. ಗೋವಿಂದ್, ಓದಬೇಡ, ಇಲ್ಲಂದ್ರೆ ಈ ಕೇಸ್ ಇಲ್ಲೇ ಮುಗಿಸ್ಬಿಡ್ತೇನೆ. ಯಾವ ದಿನಾಂಕ, ಯಾವ ಸವಾಲು, ಸರಳ ನ್ಯಾಯ ಇಲ್ಲೇ ತಕ್ಷಣ. ಚಡ್ಡ, ತಿಳಿಸು. ಇಂಥ ಅಡಿಗೆ ಸಾಮಾನು ಪೇಟೆಯಲ್ಲಿ ಬಹಳ ಸಿಗ್ತವೆ, ಆದರೆ ಇದನ್ನು ಆಡುವುದಕ್ಕೆ ಯಾವ ತಾಕತ್ತು ಬೇಕಲ್ಲ, ಅದು ಯಾವ ದೇಶದ ಪೇಟೆಯಲ್ಲಿ ಸಿಗುದಿಲ್ಲ. ಗಂಡಸರು ಅದನ್ನು ತಗೊಂಡು ಹುಟ್ಟುತ್ತಾರೆ. ಯಾವಾಗ ಈ 2.5 ಕಿಲೋ ಕೈ ಯಾವ ಮನುಷ್ಯ ಮೇಲೆ ಬೀಳುತ್ತದೆಲ್ಲ, ಮನುಷ್ಯ ಹೇಳುದಿಲ್ಲ, ಎದ್ದು ಬಿಡುತ್ತಾನೆ. ಈ ಎಲ್ಲ ಮಾತುಗಳ ಉತ್ತರ ನಾಳೆ ಕಚೇರಿಯಲ್ಲಿ ಕೊಡ್ತೀನಿ. ಮತ್ತು ನಾಳೆ ಕಚೇರಿಯಲ್ಲಿ ಏನಾದರೂ ನಾಟಕ ಮಾಡಿದರೆ ಅಲ್ಲಿ ಬಡಿದು ಬಿಡ್ತೀನಿ. ಜಡ್ಜ್ ಆರ್ಡರ್ ಮಾಡ್ತಾ ಇರ್ತಾನೆ, ಮತ್ತೆ ನೀನು ಬಡಿಸ್ಕೊತಾ ಇರ್ತೀಯ. ರಿಲ್ಯಾಕ್ಸ್.